ಚಂದನ್ ಶೆಟ್ಟಿ ಅವರು ಹೊಸ ವರ್ಷಕ್ಕೆ ಕಿಕ್ಕೇರ್ಸೋ ಸಾಂಗ್ ಒಂದು ಕೊಟ್ಟಿದ್ರು, ಕಾಟನ್ ಕ್ಯಾಂಡಿ ಅಂತ. ಕಾಟನ್ ಕ್ಯಾಂಡಿ ಸಾಂಗು ಚಂದನ್ ಶೆಟ್ಟಿ ಏನಾದ್ರು ಕಾಪಿ ಮಾಡಿದ್ದಾರಾ? ಯಾಕೆ ಇದೆಲ್ಲ ನಾನು ಮಾತಾಡ್ತಾ ಇದೀನಿ ಅಂತ ಹೇಳ್ತೀರಾ? ಹೌದು, ನನ್ನ ಜೊತೆ ಒಬ್ರು ಇದ್ದಾರೆ. ಅವ್ರು ಯಾರು ಏನು ಅಂತ ಅವ್ರ ಮುಖಾಂತರನೇ ಕೇಳ್ಕೊಂಡು ಹೋಗ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ಅದೇ ಟ್ರೋಲರ್ ನೋಡ್ತಾ ಇದ್ರು ಕಾಪಿ ಮಾಡಿದೆ ಅಂತ. ಮೂಲತಃ ನೀವು ರ್ಯಾಪರೇನಾ ಏನು? ನಾನು ರ್ಯಾಪರ್ ಕಮ್ ಪ್ಲೇಬ್ಯಾಕ್ ಸಿಂಗರ್ ಮೇಡಮ್ ನಾನು. ಎಸ್ ಮ್ಯಾಮ್. ಹೀಗೆ ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರಲಿಲ್ಲ, ಆ್ಯಕ್ಚುಲಿ ಔಟ್ ಆಫ್ ಸೆಷನಲ್ಲಿದ್ದೆ. ನನಗೆ ಆ್ಯಕ್ಚುಲಿ ಇದು ಯೂಟ್ಯೂಬಿಂದ, ಸಾರಿ ಏನು, ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾಯಿತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಅದು ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಅದು ಆ ಸಾಂಗ್ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಮೇಡಮ್, ಸ್ಟಾರ್ಟಿಂಗ್ ಪಲ್ಲವಿ ಅಂತ ಏನು ಬರುತ್ತೆ, ಆ ಪಲ್ಲವಿ ಟೋಟಲ್ 8 ಬಾರು ಕಾಪಿನೇ ಇದೆ ಮೇಡಮ್. ಸ್ಟಾರ್ಟ್ ಆಗುತ್ತಲ್ಲ ಅವ್ರದ್ದು ಸಾಂಗು ಬಂದು ಅದೇನೋ ಬಂಗಡ ಮೀನು ಅಂತ ಬರುತ್ತೆ. ನಂದರಲ್ಲಿ ಆ್ಯಕ್ಚುಲಿ ಏಕ್ ತೋ ತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು ಅಂತ ಇದೆ, ಅಲ್ಲಿಂದ ಸೇಮ್ ಕಾಪಿನೇ ಆಗಿದೆ ಮೇಡಮ್ ಸಾಂಗ್ ಅದು. ನಿಮ್ದು ಟೋಟಲ್ ಆಗಿ ಎಷ್ಟು ಲೈನ್ಸ್ ಅವರು ತಗೊಂಡಿದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದೀರಾ ಸರ್ ನೀವು? ಸ್ಟಾರ್ಟಿಂಗ್ ಪಲ್ಲವಿನಲ್ಲಿ 8 ಬಾರ್ ತೊಗೊಂಡಿದ್ದಾರೆ, ಸೆಕೆಂಡ್ ಚರಣದಲ್ಲಿ 8 ಬಾರ್ ತೊಗೊಂಡಿದ್ದಾರೆ ಮೇಡಮ್. ಇವಾಗ ಮುಂದೆ ಏನು ನೀವೇ ಕೂತು ಮಾತಾಡ್ತೀರಾ, ಇಲ್ಲ ಕಾನೂನು ಮೊರೆ ಹೋಗ್ತೀರಾ ಏನು ಅನ್ನೋದು ಒಂದು ಪ್ರಶ್ನೆ. ಮೇಡಮ್, ನನಗೆ ನಮ್ಮ ಸಿರಿ ಮ್ಯೂಸಿಕಲ್ಲಿ ನಾನು ಈ ಸಾಂಗ್ನ ನಾನು ಕೊಟ್ಟಿರೋದು ನಾನು. ಅವರು ಕಾಪಿ ರೈಟ್ಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ಚಂದನ್ ಶೆಟ್ಟಿ ಸರ್ ಆ್ಯಕ್ಚುಲಿ ನಮ್ಮ ಈವೆಂಟ್ಸ್ಗೆಲ್ಲ ಬರ್ತಾ ಇರ್ತಾರೆ. ಆಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಈವೆಂಟ್ಸ್ಗಿಂತ ಹೆಚ್ಚಾಗಿ ಒಳ್ಳೆ ಸ್ನೇಹಿತರು, ಅಪರೂಪಕ್ಕೆ ಸಿಕ್ಕಿದ್ರು ಮಾತಾಡ್ತೀವಿ ನಾವು. ಬೇಡ ಕಾನೂನು ಮೊರೆ ಹೋಗೋದ್ರಿಂದ ಏನೂ ಇದಿಲ್ಲ, ಇದು ಫಸ್ಟು ಕೂತು ಮಾತಾಡೋಣ ಅಂದ್ಕೊಂಡು. ಎಲ್ಲರಿಗೂ ಗೊತ್ತಿದೆ ಸಾಂಗ್ ಇದು, ಆಲ್ಮೋಸ್ಟ್ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದೆ ಸಾಂಗಿನ ಏನೋ ಕಾಪಿ ಆಗಿದೆ ಅಂತ. ಅವ್ರ ಕಡೆಯಿಂದ ನನಗೇನು ರೆಸ್ಪಾನ್ಸ್ ಬಂದಿಲ್ಲ, ನಾನು ಏನು ಕೇಳೋಕ್ಕೆ ಹೋಗಿಲ್ಲ. ನಾನು ಕೇಳೋದು ಬೇಡ ಅಂದ್ಕೊಂಡು, ಇಲ್ಲ ಈ ಥರ ನೋಡೋಣ, ಈ ಥರ ಏನಾದರೂ ಇದ್ದರೆ ನಾವು ಮಾತುಕತೆ ಮುಖಾಂತರ ಹೋಗಬೇಕು ಅಂತ ಅಂದ್ಕೊಂಡು ಏನು ಬರಲಿಲ್ಲ. ಅದಕ್ಕೆ ನಾನು ಟಿ ವಿಗೆ ಬರಬೇಕಾಯ್ತು ಮೇಡಮ್. ನೀವು ಆ ಸಾಂಗ್ನ ಫುಲ್ ಅಂದರೆ ಕಾಪಿ ಮಾಡಿದ್ದಾರೆ ಕೆಲವೊಂದು ಅಂತ ಹೇಳ್ತೀರಾ, ಅವ್ರದ್ದು ತುಂಬ ರೀಚ್ ಆಗ್ತಿದೆ ಸಾಂಗು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಚಂದನ್ ಶೆಟ್ಟಿ ಅವರು ಆಲ್ರೆಡಿ ಪ್ಲಸ್ಸಲ್ಲಿ ಇದ್ದಾರೆ. ಅವ್ರು ಸುಮ್ಮನೆ ಜಸ್ಟ್ ಒಂದು ರೀಲ್ಸಲ್ಲಿ ವೀಡಿಯೋ ಮಾಡೋ ಹಾಕಿದ್ರು ಅವ್ರ ಜನಗಳು ಮಿಲಿಯನರ್ಸಲ್ಲಿ ನೋಡ್ತಾರೆ. ಆಮೇಲೆ ನಮ್ಗೆ ಒಂಥರ ಏನು ಬೇಜಾರು ಅಂದರೆ, ಈ ಸೇಮ್ ಲೈನು ಅವರು ಮಾಡಬೇಕು ಅಂತ ಮಾಡಿದ್ರು ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪನೂ ಚೇಂಜಸ್ ಇಲ್ಲ ಮೇಡಮ್. ಟೋಟಲ್ ಏನು 8 ಬಾರು ಪಲ್ಲವಿಲಿ, ಸೆಕೆಂಡು ಚರಣದಲ್ಲಿ 8 ಬಾರ್ ಏನಿದೆ ಪಕ್ಕಾ 100% ನನ್ನ ಟ್ಯೂನೇ ಮೇಡಮ್ ಅದು. ಸರ್, ನೀವು 6 ವರ್ಷದ ಹಿಂದೆ ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ದೀರಾ, ಅದಕ್ಕೆ ಎಷ್ಟು ಖರ್ಚಾಗಿತ್ತು? ಇವಾಗ ಇದನ್ನ ತಗೊಂಡು ಮಾಡಿದ್ದಾರೆ ಅಂತ ಹೇಳ್ತೀರಾ, ಅದಕ್ಕೂ ಇದಕ್ಕೂ ಏನು ಫೈನಾನ್ಷಿಯಲ್ ಆಗಿರ್ಬೋದು, ಎಷ್ಟು ಇದಾಗಿದೆ? ನಾನು ಆ ಸಾಂಗ್ಗೆ ಸುಮಾರು 12 ಲಕ್ಷ ಖರ್ಚು ಮಾಡಿದೆ ಮೇಡಮ್. 5 ದಿನ ಶೂಟಿಂಗ್ ಮಾಡಿ, ಡಾನ್ಸರ್ಸ್ಗಳಿಗೆ ಕಾಸ್ಟ್ಯೂಮ್ಸ್ ಇರ್ಬೋದು, ನನ್ನ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲರಿಗೂ ಪ್ರೊಡಕ್ಷನಿಸ್ಟ್ ಅಂತ ಇರ್ಬೋದು, ಊಟಗಳಿರ್ಬೋದು, ಅದೇ ಮಾಡಲೇಬೇಕಲ್ಲ, ಒಂದು 12 ಲಕ್ಷ ಖರ್ಚಾಗಿ ಆ ಸಾಂಗ್ನ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಆಲ್ಬಮ್ ಸಾಂಗ್ ಯಾರೂ ದೊಡ್ಡ ಮೈದಾನದಲ್ಲಿ, ಗ್ರೌಂಡಲ್ಲಿ ದೊಡ್ಡ ವೇದಿಕೆ ಹಾಕಿ ಒಂದು ಸೆಟ್ನ ಕ್ರಿಯೇಟ್ ಮಾಡಿ ಆಡಿಯೋ ಯಾರೂ ರಿಲೀಸ್ ಮಾಡಿದ್ದಿಲ್ಲ. ಈಗಲೂ ನನ್ನ ಹತ್ರ ಅದು ಡಾಕ್ಯುಮೆಂಟ್ಸ್ ಇದೆ. ನಾನು ದೊಡ್ಡ ಮಟ್ಟದಲ್ಲಿ ಆ ಸಾಂಗ್ನ ನಾನು ರಿಲೀಸ್ ಮಾಡಿದೆ ನಾನು ಗ್ರೌಂಡಲ್ಲಿ. ಇವತ್ತರೆಗೂ ಹಿಸ್ಟ್ರಿ ಯಾರ್ದೂ ಇಲ್ಲ ಮಾಡಿರೋದು ಆಲ್ಬಮ್ ಸಾಂಗು ಅಷ್ಟು ದೊಡ್ಡ ಗ್ರೌಂಡಲ್ಲಿ. ಒಳ್ಳೆ ಸಿನಿಮಾ ಆಡಿಯೋ ರಿಲೀಸ್ ಮಾಡ್ದಂಗೆ ನನ್ನ ಸಾಂಗ್ ರಿಲೀಸ್ ಮಾಡಿದೆ ಮೇಡಮ್ ನಾನು. ಆಲ್ಮೋಸ್ಟ್ ನಿಮ್ಮದು ಇವಾಗ ನಾನು ತೆಗೆದು ನೋಡಿದೆ ನಿನ್ನೆ, ಒಂದು 6 ಲಕ್ಷ ಏನೋ ಓಡಿದೆ ನಿಮ್ಮದು. ಈಗ ಚಂದನ್ ಶೆಟ್ಟಿ ಮಾಡಿರೋ ಕಾಟನ್ ಕ್ಯಾಂಡಿ ಮಿಲಿಯನ್ಸ್ ಹೋಗಿದೆ ಸರ್. ಸೊ ಸೇಮ್ ಸಾಂಗೇನೆ, ಡಿಫ್ರೆನ್ಸ್ ನೋಡಿ ಎಷ್ಟು ವ್ಯೂಸ್ ಇದೆ. ಅದು ಏನು ಮಾಡೋಕ್ಕೆ ನಾನು ಯಾರೂ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಗೊತ್ತಿದ್ದಾರೆ, ಅವರು ಕಷ್ಟ ಬಿದ್ದೇ ಬಂದಿರೋದು. ಚಂದನ್ ಶೆಟ್ಟಿ ಅವರು ತುಂಬಾ ಕಷ್ಟ ಬಿದ್ದು ಬಂದಿದ್ದಾರೆ. ನಾನು ಕಷ್ಟ ಬಿದ್ದೇ ಸಾಂಗ್ ಮಾಡಿದೆ. ಬಟ್ ನನ್ನ ಈವೆಂಟಲ್ಲಿ ನಾವು ಈವೆಂಟ್ಸ್ ಮಾಡ್ತೀವೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಸಾಂಗ್ ಮಾಡಿರೋದು. ಬೇರೆಯವ್ರು ರೀಚ್ ಆಗಿಲ್ಲ, ನನ್ನ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಅದು. ಬಟ್ ಈ ರೀತಿ ಅವರು ಕಾಪಿ ಮಾಡಿರೋದು ತಪ್ಪೇ ಮೇಡಮ್, ನಿಜವಾಗ್ಲೂ. ಯಾರು ಚಂದನ್ ಶೆಟ್ಟಿ ಅವ್ರು ಕಾಪಿ ಮಾಡಿರೋ ತಪ್ಪೇ. 2 ದಿನ ಕೂತ್ಕೊಂಡ್ರೆ ಯಾವ ಥರ ಬೇಕಾದ್ರೆ ಟ್ಯೂನ್ ಮಾಡ್ಬೋದು ಮೇಡಮ್. ಯಾಕೆ ನನಗೊಂದು ಅಭ್ಯಾಸ ಇದೆ, ಟ್ಯೂನ್ ಯಾವ ಥರ ಮಾಡಬೇಕು, ಲಿರಿಕ್ಸ್ ಬರೆಯೋದು ಅಭ್ಯಾಸ ಇದೆ. 2 ದಿನ ಕೂತಿರೇ ಮಾಡ್ಬೋದಿತ್ತು. ಆಮೇಲೆ ಅವರು ಅರ್ಥ ಮಾಡ್ಕೊಬೋದಿತ್ತು. ಅವರು ನನ್ನ ಸಾಂಗ್ ಕೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆ 4 ಪಲ್ಲವಿಲಿ ಯಾವ ಥರ ಟ್ಯೂನ್ ಬರುತ್ತೆ ಅಂದರೆ ಪಕ್ಕಾ ಕೇಳಿರ್ತಾರೆ ಮೇಡಮ್. ಇದು ಮಾತ್ರ 100% ಶೋರ್, ಪಕ್ಕಾ ಕೇಳಿರ್ತಾರೆ. ಯಾಕಂದರೆ ಸೇಮ್ ಎಲ್ಲೂ ಚೇಂಜಸ್ಸೇ ಇಲ್ಲ, ಡಿಟೋ ಏನಿದೆ ಅದೇ ಥರನೇ ಬಂದಿದೆ ಮೇಡಮ್. ಅದು ಅವ್ರು ಕೇಳಿರ್ತಾರೆ ಮೇಡಮ್ 100% ಅವರು. ನೀವು ಹೇಳ್ತಾ ಇದ್ರಿ ಚಂದನ್ ಶೆಟ್ಟಿ ನಾವು ಒಡನಾಟ ಚೆನ್ನಾಗಿದೆ ಅಂತ. ಇದು ಸಾಂಗ್ ಮಾಡ್ಬೇಕಾದಾಗ ಅವ್ರ ನಿಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಇವಾಗಲೂ ನಿಮ್ಮ ಜೊತೆ ಮಾತಾಡೋದೇನು ಮಾಡಿಲ್ವಾ? ಮೇಡಮ್, ನನಗೆ ತೀರಾ ಕ್ಲೋಸ್ ಅಂತ ಏನಿಲ್ಲ. ಏನು ಈವೆಂಟ್ಸ್ ಇದ್ದರೆ ಅಂದರೆ ಆ ಈವೆಂಟ್ಸ್ಗೆ ಬಂದಾಗ ಅವ್ರು ನಾನು ಮಾತಾಡಿಸ್ತೀನಿ. ಯುವರಾಜ್ ಅಂದರು ಅವ್ರಿಗೆ ಗೊತ್ತು, ಚಂದನ್ ಶೆಟ್ಟಿ ಅಂದರೆ ನನಗೂ ಗೊತ್ತು ಮೇಡಮ್. ಆ ಥರ ನಾವಿದ್ದೀವಿ. ನಾವು ಒಟ್ನಲ್ಲಿ ಗೊತ್ತಿದೆ ನಾನು ಯಾರು ಅಂತಲೂ ಗೊತ್ತಿದೆ. ಆಮೇಲೆ ನಾನು ಸಾಂಗ್ ಮಾಡಿರೋದು ಅವ್ರಿಗೆ ಗೊತ್ತಿದೆ ನನಗೆ. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಚಂದನ್ ಶೆಟ್ಟಿ ನಾನು ವೈಬಲ್ ಪಾರ್ಟಿ ಸಾಂಗ್ ಮಾಡಿರೋದು ಅವ್ರಿಗೆ ಗೊತ್ತಿದೆ. ನೀವು ಹೊಸ ವರ್ಷಕ್ಕೆ ಸಾಂಗ್ ಬಿಡ್ಬೋದಿತ್ತಲ್ಲ ಸರ್, ಯಾಕೆ ಬಿಡಲಿಲ್ಲ?
ಮೇಡಮ್ ನನಗೆ ಈಗ 15th ನಾವು ಸ್ವಲ್ಪ ನಮ್ಮ ತಾಯಿ ಸ್ವಲ್ಪ ಅದು ಇದನ್ನ ನೋಡ್ತಾ ಇರ್ತಾರೆ. ನಾನು 15th ಈಗ ಕಳೆದೋಗ್ಬಿಟ್ಟೆ ಕಣೆ ಅಂತ ಒಂದು ಸೆಕೆಂಡ್ ಸಾಂಗ್ ಮಾಡ್ತಾ ಇದೀನಿ. ದೊಡ್ಡ ಮಟ್ಟದಲ್ಲಿ 5 ಲ್ಯಾಂಗ್ವೇಜಲ್ಲಿ ನಾನು ಮಾಡ್ತಾ ಇದೀನಿ ನಾನು. ಈ ತಿಂಗಳು ಎಂಡಲ್ಲಿ ಕಳೆದೋಗ್ಬಿಟ್ಟೆ ಕಣೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀನಿ ಮೇಡಮ್ ನಾನು. 15th ಶೂಟಿಂಗು 30ನೇ ತಾರೀಕು ಒಳಗಡೆ ಸಾಂಗ್‌ನ ರಿಲೀಸ್ ಮಾಡಬೇಕು ಅಂತ ಇದೀನಿ ಮೇಡಮ್ ನಾನು. ಅದೇ ಹೇಳ್ತೀವಿ 30ನೇ ತಾರೀಕಿಗೆ ರಿಲೀಸ್ ಮಾಡಬೇಕಿತ್ತು ಅಂತ. ಈಗ ಚಂದನ್ ಶೆಟ್ಟಿ ಅವರು ಬಂದು ಹಿಂಗಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಏನಾದರೂ ಮಾಡೋ ಚಾನ್ಸಸ್ ಬಂದರೆ ಏನು ಮಾಡ್ತೀರಾ? ನೋಡೋಣ ಮೇಡಮ್, ನಾನು ಚಾನಲ್ ಹತ್ರ ಮಾತಾಡಬೇಕು. ಯಾಕೆಂದರೆ ಚಾನಲ್ ಅವರೇ ಮುಂದೆ ಬಂದಿದ್ದು ಫಸ್ಟ್ ಇದಕ್ಕೆ ಮಾತಾಡಬೇಕು ಅಂತ. ನಾನು ಬೇಡ ಅಂತ ಅವ್ರನ್ನ ಅಲ್ಲೇ ಸ್ಟೇ ಮಾಡಿದ್ದೀನಿ. ಯಾಕಂದರೆ ಒಳ್ಳೆ ಸ್ನೇಹಿತರಾಗಿದ್ದೀವಿ ನಾವು. ಬೇಡ ಇರಲಿ ಅಂತ. ನಾನು ಏನೇ ಮಾತಾಡೋ ಚಾನಲ್ ಹತ್ರ ಒಂದ್ಸಲಿ ಮಾತಾಡಬೇಕಾಗುತ್ತೆ ಮೇಡಮ್ ನಾನು. ಚಾನಲ್ ಅನ್ಸ ಮೀನ್ಸ್ ಅವ್ರ ಚಾನಲ್ ಅವ್ರ ಜೊತೆನಾ? ಇಲ್ಲಾಂದ್ರೆ ಯಾವ ಥರ ಅಂತ? ಅವ್ರ ಚಾನಲ್, ನನ್ನ ಚಾನಲ್ ಸಿರಿ ಮ್ಯೂಸಿಕ್ ಅಂತ ಇದೆಯಲ್ಲ, ಅವ್ರ ಚಾನಲ್ ಹತ್ರ ನಾನು ಮಾತಾಡಬೇಕು. ಯಾಕಂದ್ರೆ ನನ್ನ ಸಾಂಗ್ ಇರೋದೇ ಅಲ್ಲಿ ಮೇಡಮ್. ಅವ್ರ ಹತ್ರ ನಾನು ಮಾತಾಡಬೇಕಾಗುತ್ತೆ. ಅವ್ರ ಹತ್ರ ನೀವು ಮಾತಾಡಿದ್ರೆ ಏನಾದರೂ ಅಂದ್ರ ಬೇಡ ಓಕೆ ಇಲ್ಲ ನಿಮ್ದೇನೋ ಮಾಡಿದ್ದೀರಾ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರೆ ಇನ್ನೂ ಮಾತಾಡ್ದೇನೆ ಏನು ಇಲ್ಲ ಇಲ್ಲ ಇಲ್ವಾ? ಇಲ್ಲ ನಮಗೆ ಎಲ್ಲಾನು ಗೊತ್ತಿದೆ. ಅವರ ಪೇಜಸಲ್ಲೂ ಈ ಸಾಂಗ್ಗಳನ್ನ ಪ್ಲೇ ಮಾಡಿದ್ದಾರೆ. ಮತ್ತೆ ನಮ್ಮ ವೈಬುಲ್ ಸಾಂಗು 31st ಈವ್ನಿಂಗು ಮತ್ತೆ ರಿಲೀಸ್ ಮಾಡಿದ್ರು. ತುಂಬ ಜನ ನೋಡಿದ್ರು ಅದನ್ನು. ಯಾಕೆ ಟ್ಯೂನ್ ಗೊತ್ತಾಗಬೇಕು ಅಂತ. ಅವ್ರು ರೆಡಿ ಇದ್ದರು, ಕಾನೂನು ಮುಖಾಂತರ ಹೋಗೋಣ, ಕಾಪಿ ರೈಟ್ಸ್ ಈ ಥರ ಇದೆ ಅಂದ್ಬಿಟ್ಟು ಅಂತ. ನಾನೇ ಬೇಡ ಅಂತ ಸ್ಟೇ ಮಾಡಿದ್ದೀನಿ ಮೇಡಮ್ ಅವ್ರಿಗೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈ ಸಾಂಗ್ ಬಗ್ಗೆ? ಚಂದನ್ ಶೆಟ್ಟಿ ಅವರು ತೊಗೊಂಡು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ, ಕಾಪಿ ರೈಟ್ಸ್ ಕ್ಲೈಮ್ ಮಾಡ್ತೀನಿ ನಾನು ಇದ್ರು ಕಾನೂನು ಪ್ರಕಾರ ಅಂತ ಹೇಳ್ತಿದ್ದೀರಾ. ಸಪೋಸ್ ಬಂದು ಮಾತಾಡ್ಕೊಂಡ್ರೆ ಸಾರ್ಟ್ ಔಟ್ ಮಾಡ್ಕೋತೀರಾ, ನಾನು ಕಾನೂನು ಮೊರೆ ಹೋಗ್ತೀರಾ? ಮೇಡಮ್ ಅವರು ಮಾತಾಡಿದ್ರೆ ಖಂಡಿತವಾಗ್ಲೂ ಕೂತ್ಕೊಂಡು ಏನು ಮಾತಾಡಬೇಕು ಮಾತಾಡ್ತೀವಿ. ಮಾತಾಡಿಲ್ಲ ಅಂದರೆ ನಮ್ಮ ಚಾನಲ್ ಓನರ್ ಏನಿದ್ದಾರೆ ಅವರು ಅಂತೂ ಖಂಡಿತವಾಗ್ಲೂ ಮೂವ್ ಮಾಡೋಕ್ಕೆ ರೆಡಿ ಇದ್ದಾರೆ. ನಾನು ಆಗಲೇ ಹೇಳಿದೆ ಮೇಡಮ್, ನಾನೇ ದೊಡ್ಡದು ಮಾಡ್ಕೊಳ್ಳೋದು ಬೇಡ ಅಂತ ಇದ್ದೀನಿ ಮೇಡಮ್ ನಾನು ಇದನ್ನು. ಅವ್ರು ಕೂತ್ಕೊಂಡು ಮಾತಾಡಿದ್ರೆ ಖಂಡಿತವಾಗ್ಲೂ ನಾನಿರ್ಬೋದು, ನನ್ನ ಚಾನಲ್ ಇರ್ಬೋದು, ಅವರ ಚಂದನ್ ಶೆಟ್ಟಿ ಅವ್ರ ಪ್ರೊಡ್ಯೂಸರ್ ಇರ್ಬೋದು, ಇಲ್ಲ ಚಂದನ್ ಶೆಟ್ಟಿ ಸರೇ ಇರ್ಬೋದು, ಕೂತ್ಕೊಂಡು ಮಾತಾಡಿದಾಗ ಅದಕ್ಕೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಬಟ್ ಅವ್ರದ್ದು ಈ ಬ್ಯುಸಿ ಇದ್ದಾರೆ ಅಂತ ಅಂದ್ಕೋತೀನಿ ನಾನು. ಅದಕ್ಕೆ ನಮಗೇನು ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ. ಇಲ್ಲ ಅವ್ರಿಗೆ ಗೊತ್ತಾಗಿದೆ ಮೇಡಮ್ ಈ ಸಾಂಗು. ಯಾಕಂದರೆ ಯೂಟ್ಯೂಬ್ ನಾನು ಚೆಕ್ ಮಾಡ್ಬೇಕಾದ್ರೆ ಸುಮಾರು ಟ್ರೋಲ್ ಪೇಜಸ್ಗಳು ಟ್ರೋಲ್ ಮಾಡ್ತಾ ಇದ್ದಾರೆ. ನಾನು ಚೆಕ್ ಮಾಡಿದಾಗ ಗೊತ್ತಿದೆ. ಕೂತ್ಕೊಂಡು ಮಾತಾಡಿದ್ರೆ ನಾವು ಅದೇನು ಮಾಡಬೇಕೋ ಮಾಡ್ತೀವಿ. ಏನೂ ಇಲ್ಲ ಅಂತ ಕೇಳಿದ್ರೆ ಕಾನೂನು ಮುಖಾಂತರ ಖಂಡಿತವಾಗ್ಲೂ ನಮ್ಮ ಚಾನಲ್ ಹೋಗೋಕ್ಕೆ ರೆಡಿ ಇದ್ದಾರೆ ಮೇಡಮ್ ಅವರು. ಅವ್ರದ್ದು ಯಾವುದೋ ಕದ್ದಿದ ತಗೊಂಡು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಯಾವ್ದು ಲಿರಿಕ್ಸ್ ಅಂತ ನೀವು ಹೇಳ್ತೀರಾ? ಖಂಡಿತ ಮೇಡಮ್. ನನ್ನ ಸಾಂಗ್ ಅವ್ರ ಸಾಂಗ್ ನಾನು ಫಸ್ಟ್ ಹಾಡ್ತೀನಿ ನಾನು. ನನಗೆ ಗೊತ್ತಿಲ್ಲ, ಈಗ ಸದ್ಯ ಜಸ್ಟ್ ನಾನು ಟ್ಯೂನ್ ಹಾಕ್ಕೊಂಡೆ. ಇವಳೆನ್ನ ಲಂಡನ್ ಕ್ವೀನು, ಮಂಗಳೂರು ಬಂಗಡ ಮೀನು, ಇದು 2 ಲೈನ್ ಇದೆ ಮೇಡಮ್. ಆ್ಯಕ್ಚುಲಿ ನನಗೆ ಅಷ್ಟು ಟ್ಯೂನ್ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಟ್ಯೂನ್ ಅಂದರೆ ಲಿರಿಕ್ಸ್ ನನಗೆ ಅಷ್ಟು ಗೊತ್ತಿಲ್ಲ ನನಗೆ. ಇವೆರಡಿದೆ ಸೇಮ್. ಇದೇ ಟ್ಯೂನ್ ನನ್ನ ಸಾಂಗ್ ಯಾವ ಥರ ಇದೆ ಅಂದರೆ, ಏತೋ ತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು, 1 ವರ್ಷ ಫುಲ್ಲು ಕೇರು ಆಮೇಲೆ ಆಯಿತು ಬೋರು. ಇದು ಸೇಮ್ ಟ್ಯೂನ್ ಇದೆ ಮೇಡಮ್. ಎರಡೂ ಸೇಮ್ ಟ್ಯೂನ್. 8 ಬಾರ್ ಇದೆ. ಫಸ್ಟ್ ಪಲ್ಲವಿಲಿ, ಲಾಸ್ಟ್ ಚರಣದಲ್ಲಿ ಇದೆ ಮೇಡಮ್. ಹಾಂ ಮೇಡಮ್. ನಿಮ್ಮ ಅವ್ರ ಮೇಲೆ ಆಪಾದನೆ ಬರ್ತಾ ಇರೋದು ಕಾಪಿ ರೈಟ್ಸ್ ಕ್ಲೈಮ್ ಮಾಡಬೇಕು ಅಂತ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಏನಿಲ್ಲ ಮೇಡಮ್, ಕೊನೆಯದಾಗಿ ಹೇಳಬೇಕು ಅಂದರೆ ನಮಗೂ ಬೇಜಾರಾಗುತ್ತೆ ಮೇಡಮ್. ಯಾಕಂದರೆ ನಾವು ಒಂದು ಹೆಸರು ಮಾಡಬೇಕು, ಬೆಳಿಬೇಕು ಅನ್ನೋದು ನಮಗೆ ಆಸೆ ಇರುತ್ತೆ. ಈ ಥರ ಅವರು ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆಲ್ಲ ಮಾಡಿದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ, ಮಾಡಬಾರ್ದಾಯಿತು. ಅದು ಎಲ್ಲೂ ಚೂರು ಚೇಂಜಸ್ಸೇ ಇಲ್ಲ. ಆ, ಅದೇ ತುಂಬ ಬೇಜಾರಾಗುತ್ತೆ ಮೇಡಮ್ ಮಾಡಿದೆ. ಯಾಕಂದ್ರೆ ನಾವು ಕಷ್ಟ ಬಿದ್ದು ಮಾಡಿದಾಗ ಆ ದುಡ್ಡು 12 ಲಕ್ಷ ಖರ್ಚು ಮಾಡಿ ನಾವು ಮಾಡಿದಾಗ ನಮಗೇನು ಬಂದಿಲ್ಲ. ಇವ್ರು ಜಸ್ಟ್ ಬಿಟ್ಟಿದ ತಕ್ಷಣ ಅಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆ, ನೋಡಿದ್ದಾರೆ. ಅಷ್ಟು 50 ಲಕ್ಷ, ನಾನು ನೋಡಿದಂಗೆ 50 ಲಕ್ಷ ಜನ ಮೇಲೆ ನೋಡಿದ್ದಾರೆ ಅವರು. ಅದೇ ಥರ ನಮಗೂ ರೀಚ್ ಆಗ್ತಾನೆ ಅನ್ನೋದು ನಮಗೂ ಬೇಜಾರಿದೆ. ಬಟ್ ನಮ್ಗೆ ರೀಚ್ ಆಗಿದ್ರೆ ಬೇಜಾರಿಲ್ಲ ಮೇಡಮ್. ನಾವು ಸಾಧನೆ ಮಾಡೋಕೆ ಹೋಗ್ತೀವಿ ನಾವು. ಬಟ್ ನಮ್ಮ ಸಾಧನೆ ಎಲ್ಲೂ ಜನಗಳು ಗುರುತಿಸ್ತಾ ಇಲ್ಲ. ಜನಗಳು ಕೇಳ್ಕೊಳ್ಳೋದಷ್ಟೇ, ನನ್ನಂಥ ನೂರಾರು ಜನ ಸಿಂಗರ್ಸ್ಗಳಿದ್ದಾರೆ, ಎಲ್ಲನೂ ಗುರುತಿಸಿ, ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಮೇಡಮ್ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಯುವರಾಜ್ ವೈಬುಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಶಿಲ್ಪಾ, ರಿಪಬ್ಲಿಕ್ ಕನ್ನಡ, ಬ್ಯಾಂಗ್ಳೂರು.